ಪುನರ್ಜನ್ಮ ಇದೆ ಅಂದಮೇಲೆ ನಮ್ಮ ಪ್ರೀತಿ ಪಾತ್ರರು ಮತ್ತೆ ನಮ್ಮಲ್ಲೇ ಹುಟ್ಟಿ ಬರ್ತಾರಾ? ನಮ್ಮ ನಗಲಿರೋರಿಗೆ ನಾವು ಮಾಡಿರೋ ಪ್ರಾರ್ಥನೆ ತಲುಪುತ್ತಾ? ಶೂದ್ರರಿಗೆ ವಿದ್ಯೆ ದಕ್ಕೋದಿಲ್ಲ ಅಂತ ಹೇಳ್ತಾರೆ, ನಿಜಾನಾ? ದೇವರನ್ನ ನೋಡೋದು ಸಾಧ್ಯನಾ? ವೇದಗಳಲ್ಲಿ ಆಹಾರದ ಬಗ್ಗೆ ಏನು ಹೇಳ್ತಾರೆ? ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಶ್ವೇತಾ ಕಿರಣ್ ಅನ್ನೋರು ಅವ್ರ ಮನೆಯಲ್ಲಿ ಒಂದು ಹಸು ಇತ್ತು. ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಂಪ್ಲಿಕೇಶನ್ ಆಗಿ ಅದು ಮರಿ ಹಾಕಿ ಸತ್ತೋಯಿತು. ಹಾಗೆ ಅದರ ಮರಿನೂ ಕೂಡ ಇನ್ನೂ ಅಷ್ಟು ಏಜ್ ಇಲ್ಲ, ಆದ್ರೂ ಅಂದರೆ ಹೆಣ್ಣು ಮಗಳು ಆ ಏಜ್ ಇಲ್ಲದೇ ಇದ್ರೂ ಅದರ ಬಿಹೇವಿಯರ್ ಪ್ರತಿಯೊಂದು ಅದರ ಥರಾನೇ ಇದೆ. ಹಾಗಾಗಿ ಅದೇ ಮತ್ತೆ ಹುಟ್ಟಿ ಬಂದಿದೆ ಅಂತ ನನಗನ್ಸುತ್ತೆ ಅಂತ ಅವರು ಹೇಳಿದ್ದಾರೆ. ಸ್ವಲ್ಪ ನನಗಿಲ್ಲಿ ಕ್ವೆಶನಲ್ಲಿ ಕನ್ಫ್ಯೂಷನ್ ಆಯಿತು. ಯಾವ ಹಸು ಮರಿ ಹಾಕಿ ಸತ್ತೋಯ್ತು, ಆ ಮರಿನೂ ಸತ್ತೋಯ್ತು, ಆ ಹಸುನೂ ಸತ್ತೋಯ್ತು ಅಂತ ಹೇಳಿದ್ದೀರಾ ಶ್ವೇತಾ ಅವರೇ? ಅದೇ ಮರಿ ಅಂದರೆ ಆ ಹಸುವಿನ ಮರಿಗೆ ಈಗ ಮತ್ತೆ ಅದೇ ಥರ ಗುಣಗಳಿರೋದು ಅಂತ ನೀವು ಹೇಳ್ತಿದ್ದೀರಾ, ಅಥವಾ ಇದು ಬೇರೆ ಹಸುನ ಗೊತ್ತಿಲ್ಲ. ಆದರೂ ಅದೇ ಹಸುವಿನ ಮಗು ಆಗಿರಲಿ ಅಥವಾ ಬೇರೆ ಹಸು ಆಗಿರಲಿ, ನಮಗೆ ತುಂಬ ಅಟ್ಯಾಚ್ಮೆಂಟ್ ಯಾವುದಾದ್ರೂ ಒಂದು ವ್ಯಕ್ತಿ ಅಥವಾ ಪ್ರಾಣಿಗಳ ಜೊತೆ ಇರುವಾಗ ಅದೇ ಬರಬೇಕು, ಅದೇ ಬಂದಿದೆ ಅನ್ನೋ ಆಸೆ ನಮಗೆ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮನೆಯಲ್ಲೂ ಅಷ್ಟೇ, ಯಾರೋ ಅಜ್ಜಿ ತಾತ ತಂದೆ ತಾಯಿ ಯಾರೇ ನಮಗೆ ತುಂಬ ಹತ್ತಿರದವರಾಗಿದ್ದರೂ ಕೂಡ ನಮಗೆ ಮಗು ಹುಟ್ಟೋವಂಥ ಸಂದರ್ಭ ಬಂದಾಗ ನಮ್ಮ ತಂದೆನೇ ಹುಟ್ಟಿ ಬರ್ತಾರೆ, ನಮ್ಮ ತಾಯಿನೇ ಹುಟ್ಟಿ ಬರ್ತಾರೆ, ಅಥವಾ ನಮ್ಮ ಅಜ್ಜ ಅಜ್ಜಿ ಹುಟ್ಟಿ ಬರ್ತಾರೆ ಅನ್ನೋವಂಥ ಒಂದು ಎಕ್ಸ್ಪೆಕ್ಟೇಷನು ಇರುತ್ತೆ, ಆಸೆನೂ ಇರುತ್ತೆ ಯಾರ್ದಾದ್ರೂ ಜೊತೆಗೆ ನಮ್ಮದು ಅತಿಯಾದ ಅಟ್ಯಾಚ್ಮೆಂಟ್ ಇರುವಾಗ. ಹಾಗಾಗಿ ನಾವು ಅದೇ ಒಂದು ಎಕ್ಸ್ಪೆಕ್ಟೇಷನಲ್ಲಿರುವಾಗ, ಅದೇ ಒಂದು ಮನಸ್ಥಿತಿಯಲ್ಲಿರುವಾಗ ಸ್ವಲ್ಪ ಗುಣಗಳು ಮ್ಯಾಚ್ ಆದ್ರೂ ಕೂಡ ನಾವು ಅವರೇ ಬಂದಿದ್ದಾರೆ, ಅವರೇ ಹುಟ್ಟಿ ಬಂದಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಮೊದಲನೆಯದಾಗಿ, ನಿಮ್ಮ ಮನೆಯಲ್ಲಿ ಹಸು ಸತ್ತೋಗಿರೋದಕ್ಕೆ ತುಂಬ ಬೇಸರ ಇದೆ. ನಮಗೆ ಯಾರ ಜೊತೆನೇ ಏನೇ ಒಂದು ಅಟ್ಯಾಚ್ಮೆಂಟ್ ಇದ್ದರೂ, ಅವರು ವ್ಯಕ್ತಿ ಆಗಿರಬಹುದು, ಯಾವುದೋ ಒಂದು ಪ್ರಾಣಿ ಆಗಿರಬಹುದು, ಆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ತುಂಬಾ ನೋವಾಗುತ್ತೆ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನು ಅಗಲಿದಾಗ. ಅದಕ್ಕಾಗಿ ನಿಮಗೆ ಅದೇ ವಾಪಸ್ ಬಂದಿದೆ ಅನ್ನೋ ಸಂತೋಷ, ಒಂದು ಸಮಾಧಾನ, ಖುಷಿಯಲ್ಲಿ ನೀವಿರ್ತೀರ. ಇದಕ್ಕೆ ನೇರವಾಗಿ ಆನ್ಸರ್ ಮಾಡೋದು ನಿಮಗೆ ನೋವನ್ನುಂಟು ಮಾಡಬಹುದು, ಬೇಸರ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ತುಂಬ ಯೋಚನೆ ಮಾಡಿದೆ. ಆದರೆ ಹಾಗಂತ ನಿಮಗೆ ಸತ್ಯ ಹೇಳದೇನೆ, ನಿಮಗೆ ಜ್ಞಾನ ಕೊಡದೇನೆ ನಿಮ್ಮನ್ನು ಕತ್ತಲಲ್ಲಿಡೋದು, ಅಜ್ಞಾನದಲ್ಲಿಡೋದು ಕೂಡ ತಪ್ಪಾಗತ್ತೆ. ಹಾಗಾಗಿ ಇಂಥ ಸಮಯದಲ್ಲಿ ನೀವು ಜ್ಞಾನದಿಂದ ವರ್ತಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ನಿಮ್ಗೆ ಇದನ್ನು ಹೇಳಲೇಬೇಕಾಗತ್ತೆ. ಹಾಗಂತ ಈ ವಿಷಯಗಳನ್ನು ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ನಿಮ್ಮಿಂದ ದೂರ ಇಡೋಕ್ಕಾಗಲ್ಲ. ಅಷ್ಟು ದಿನ ಅವಾಯ್ಡ್ ಮಾಡಿದ್ರೂ ಕಷ್ಟನೇ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ನಿಮ್ಮ ಥರನೇ ಬೇರೆ ಯಾರಿಗಾದರೂ ತೊಂದರೆಗಳಾಗಿದ್ದರೆ, ತುಂಬ ಅಟ್ಯಾಚ್ಮೆಂಟ್, ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರ್ತಾರೆ, ಅವರೆಲ್ಲರಿಗೂ ಕೂಡ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಇದಕ್ಕೆ ಆನ್ಸರ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದೆ. ನಿಮ್ಮ ಹಾಗೇ ಕೂಡ ಇನ್ನೊಬ್ಬರು ತುಂಬ ಹಿಂದೆ ನನಗೊಂದು ಪ್ರಶ್ನೆ ಕೇಳಿದರು. ಅವರು 5 ತಿಂಗಳು ಪ್ರೆಗ್ನೆಂಟ್ ಇದ್ದರೂ ಕೂಡ ಆ ಲೇಡಿ, ಅವರ ಮನೆಯಲ್ಲಿ ಅವರು ಸಾಕಿದ ಒಂದು ನಾಯಿ, ತುಂಬ ಪ್ರೀತಿಯಿಂದ ಸಾಕಿದ ನಾಯಿ ಸತ್ತೋಗಿತ್ತು ಅಂತ ತುಂಬಾ ಬೇಸರ ಮಾಡ್ಕೊಂಡಿದ್ರು, ಅಳ್ತಾನೆ ಕುತ್ಕೊಂಡ್ಬಿಟ್ಟಿದ್ರು. ಆದರೆ ಅವರು ಪ್ರೆಗ್ನೆಂಟ್ ಇರೋದ್ರಿಂದ ಒಂದು ಅದ್ಭುತವಾದ ಅವಕಾಶ, ಅದ್ಭುತವಾದ ಸ್ಥಿತಿ ಅದು. ಇನ್ನೊಂದು ಆತ್ಮನ ಆಹ್ವಾನ ಮಾಡುವಂಥ ಸ್ಥಿತಿಯಲ್ಲಿ ಅವರ ಮಗುವಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕಮೆಂಟಲ್ಲೇ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿದ್ದೆ. ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ, ಬರೋ ಹೊಸ ಆತ್ಮದ ಬಗ್ಗೆ ಅವರು ಯೋಚನೆ ಮಾಡಬೇಕು, ತಮ್ಮ ಮಗುವಿಗೆ ಆ ಒಂದು ಅದ್ಭುತ ಸ್ಥಿತಿಗೆ ಏನು ತೊಂದರೆ ಆಗದೇ ಇರಲಿ ಅನ್ನೋ ಕಾರಣಕ್ಕೆ. ಹೀಗಾಗಿ ಬೇರೆ ಯಾರಿಗಾದ್ರೂ ಈ ಥರ ತೊಂದರೆಗಳಿದ್ದರೆ ನಾವಿಲ್ಲಿ ಜ್ಞಾನದಿಂದ ವರ್ತಿಸಬೇಕು. ಅದರ ಜೊತೆ ಇರೋ ನಮ್ಮ ಪ್ರೀತಿ, ಅನುಕಂಪ ಎಲ್ಲ ಒಂದು ಕಡೆ ಆಗಿರುತ್ತೆ. ಆದರೆ ಅದು ನಮ್ಮನ್ನು ಬಿಟ್ಟು ಅಗಲಿದ ಮೇಲೆ ನಾವು ಮೋಹದಲ್ಲೇ ಹಾಗೆ ಇದ್ದು ಬಿಡಬಾರ್ದು. ಜ್ಞಾನದಿಂದ ನಮ್ಮ ವರ್ತನೆ ಇರಬೇಕು. ಅದರ ಸತ್ಯಾಸತ್ಯತೆಗಳನ್ನು ಪ್ರಪಂಚದಲ್ಲಿ ಬಂದಿರೋ ಪ್ರತಿಯೊಬ್ಬರು ಸಾಯಲೇಬೇಕು. ಸಾವನ್ನು ಗೆಲ್ಲುವಂಥ, ಸಾವನ್ನು ಮೀರುವಂಥ ಯಾವುದೇ ಅವಕಾಶ, ಸ್ವಾತಂತ್ರ್ಯ ನಮಗಿಲ್ಲದೇ ಇರೋದ್ರಿಂದ ನಾವು ಜ್ಞಾನದಿಂದ ಇಲ್ಲಿ ವರ್ತಿಸಬೇಕು. ಅದನ್ನೇ ನೆನಪು ಮಾಡಿಕೊಂಡು ಮುಂದಿನ ಜೀವನನ ನಾವು ನೋವಲ್ಲಿ ಕಳೆಯೋದಕ್ಕೆ ಆಗಲ್ಲ. ಹಾಗಾಗಿ ಈ ಎಲ್ಲ ಜ್ಞಾನನೂ ನಿಮಗಿರಲಿ. ಯಾವುದೇ ವ್ಯಕ್ತಿನ ನಾವು ಕಳ್ಕೊಂಡಿದ್ರೂ ಕೂಡ, ಯಾವುದೇ ಪ್ರಾಣಿನ ಕಳ್ಕೊಂಡಿದ್ರೂ ಕೂಡ, ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಯಾವುದಾದ್ರೂ ಕೆಲಸವನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ. ರೊಟೇಷನ್ ಆಗ್ತಿರೋದು ಆತ್ಮಗಳು, ಅದಕ್ಕೆ ಸಾವಿಲ್ಲ ಅಂದಮೇಲೆ ಎಷ್ಟು ಆತ್ಮಗಳು ಇದೆಯೋ ಅದು ನಾಶ ಆಗಲ್ಲ, ಸಾವಿಲ್ಲ, ಹುಟ್ಟಿಲ್ಲ, ಅನಾದಿ ಅನಂತ ಅಂದಮೇಲೆ ಅದೇ ಆತ್ಮಗಳೇ ರೊಟೇಷನ್ ಆಗ್ತಾ ಇರುತ್ತೆ. ಆದರೆ ಸೇಮ್ ಫಾರ್ಮಲ್ಲೇ, ಅಂದರೆ ಹಸುವಾಗಿ ಹುಟ್ಟಿರೋದು ಸತ್ತೋಗಿ ಮತ್ತೆ ಹಸುವಾಗಿ ಅದು ನಮ್ಮ ಮನೆಯಲ್ಲೇ ಹುಟ್ಟಿ ಬರುತ್ತೆ ಅನ್ನೋದು ಅಸಾಧ್ಯದ ಮಾತು. ಯಾಕೆ ಅಂದರೆ ಇಷ್ಟು ನಮಗೆ ಸ್ಪೀಶೀಸ್ ಇರುವಾಗ,
ನಾವು ಪ್ರತಿ ಸಾರಿ ಜನ್ಮ ತಗೊಳ್ಳುವಾಗ ಬೇರೆ ಫಾರ್ಮಲ್ಲೇ ಜನ್ಮ ತಗೊಳ್ತೀವಿ, ಬೇರೆ ಒಂದು ಆಕಾರದಲ್ಲೇ, ಬೇರೆ ಒಂದು ಶರೀರದಲ್ಲೇ ಜನ್ಮ ತಗೊಳ್ತೀವಿ ಬಿಟ್ಟರೆ ಮತ್ತೆ ಮತ್ತೆ ಅದೇ ಆಗಿ ಹುಟ್ಟು ಬರುತ್ತೆ ಅನ್ನೋದು ಅಸಾಧ್ಯದ ಮಾತು. ಮನುಷ್ಯರಿಗೆ ಮಾತ್ರ ಕರ್ಮಫಲಗಳ ಪ್ರಕಾರ ಜನ್ಮಗಳು ಇರೋದು. ಪ್ರಾಣಿಗಳು ಆಲ್ರೆಡಿ ಪನಿಷ್ಮೆಂಟ್ ಲೆವೆಲಲ್ಲಿ ಇರೋದ್ರಿಂದ ಅವುಗಳಿಗೆ ಅವುಗಳ ಮನುಷ್ಯರಾಗಿ ಹುಟ್ಟಿದಾಗ ಏನು ಕರ್ಮ ಮಾಡಿರ್ತಾವೋ ಅದರ ಪ್ರಕಾರ ಅವುಗಳಿಗೆ ಇಷ್ಟಿಷ್ಟು ಶಿಕ್ಷೆ ಅಂತ ಫಿಕ್ಸ್ ಆಗಿರುತ್ತೆ. ಆ ಶಿಕ್ಷೆಯ ಮೇಲೆ ಅವು ಹಸುವಾಗಿ ಹುಟ್ಟು ಬರುತ್ತೆ, ಅಲ್ಲಿ ಎಷ್ಟು ಶಿಕ್ಷೆಯನ್ನು ಅನುಭವಿಸಬೇಕೋ ಅನುಭವಿಸ್ಬಿಟ್ಟು ಮತ್ತೆ ಬೇರೆ ಫಾರ್ಮಲ್ಲಿ ಹೋಗುತ್ತೆ, ನಾಯಿಯಾಗಿ ಹೋಗ್ಬೋದು, ಅದು ಇನ್ಯಾವುದಾದ್ರೂ ಆಗಿ ಹೋಗಬಹುದು. ಅದೇ ಫಾರ್ಮಲ್ಲೇ ಮತ್ತು ಒಂದು ಆತ್ಮ ಜನ್ಮ ತಗೊಳುತ್ತೆ ಅನ್ನೋದು ಅಸಾಧ್ಯದ ಮಾತು. ಒಂದು ಸಾರಿ ಆ ಶರೀರ ಇಂದ್ರಿಯ ಮನಸ್ಸನ್ನು ಬಿಟ್ಟ ಮೇಲೆ ಅದು ಮತ್ತೆ ಅದೇ ಶರೀರ ಇಂದ್ರಿಯ ಮನಸ್ಸು ಅದೇ ಫಾರ್ಮನ್ನು ತಗೊಳ್ಳೋದು ಕಷ್ಟದ ಮಾತು, ಅಸಾಧ್ಯದ ಮಾತು. ಹಾಗಾಗಿ ಇದು ಅಸಾಧ್ಯ. ಇನ್ನೂ ನಾವು ಒಂದು ಯೋಚನೆ ಮಾಡಬಹುದು, ಯಾರೋ ನಮ್ಮ ಅಜ್ಜಿ ತಾತಂದರು ತುಂಬ ಅಟ್ಯಾಚ್ಮೆಂಟ್ ಇದೆ ಅನ್ನೋ ಕಾರಣಕ್ಕೆ ಮತ್ತೆ ಅವರೇ ಹುಟ್ಟಿ ಬರ್ತಾರೆ ಅನ್ನೋದು. ಯಾಕೆ ಅಂದರೆ ವಿಶ್ವತೋಮುಖ ಅಂದರೆ ಇಡೀ ಪ್ರಪಂಚದಲ್ಲಿ ನಾವು ಭೂಮಿನ ಮಾತ್ರ ಲೆಕ್ಕ ಹಾಕ್ಕೊಳ್ತಾ ಇದ್ದೀವಿ. ಬರೀ ಭೂಮಿಯಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾದರೂ ಹುಟ್ಟುವಂಥ ಸಾಧ್ಯತೆಗಳು ಇರೋದ್ರಿಂದ ಅವರ ಕರ್ಮಾನುಸಾರವಾಗಿ ಎಲ್ಲಿ ಬೇಕಾದರೂ ಹೋಗಬಹುದು, ಬೇರೆ ಯಾವುದೋ ಒಂದು ಶರೀರವನ್ನು ಪಡಿಬಹುದು. ಮನುಷ್ಯರಾಗಿ ಹುಟ್ಟಿರೋರು ಮತ್ತೆ ಮನುಷ್ಯರಾಗೇ ಹುಟ್ಟುತ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ನಾವು ಇದನ್ನು ಯೋಚನೆ ಮಾಡೋದಕ್ಕೆ ಲಿಮಿಟೇಷನ್ಸ್ ಇದೆ. ಆತ್ಮದ ಸ್ಥಿತಿಯನ್ನು, ಆತ್ಮ ಎಷ್ಟು ಜನ್ಮಗಳು ತಗೊಳುತ್ತೆ, ಆತ್ಮಕ್ಕೆ ಸಾವಿಲ್ಲ ಅನ್ನೋದನ್ನು ವೇದಗಳಲ್ಲಿ ಕೊಟ್ಟಿದ್ದಾರೆ ಬಿಟ್ಟರೆ ಮತ್ತೆ ಅದೇ ಹುಟ್ಟಿ ಬರುತ್ತೆ ಅನ್ನೋದಕ್ಕೆ ವೇದಗಳಲ್ಲಿ ನನಗೆ ಪಾಠ ಆಗಿರೋ ಇಷ್ಟು ಮಂತ್ರಗಳವರೆಗೂ ಯಾವುದೇ ಒಂದು ಆಧಾರ ಇಲ್ಲ. ಹಾಗಾಗಿ ನಾವು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಮನೆಯಲ್ಲಿರೋ ಹಸು ಅದೇ ಥರ ಇದ್ದರೆ ಅದು ಜೆನೆಟಿಕ್ ಆಗಿ ಬಂದಿರಬಹುದು. ನೀವು ಕೇಳಿದ ಕ್ವೆಶನ್ನಲ್ಲಿ ನನಗೆ ಒಂದು ಚೂರು ಕನ್ಫ್ಯೂಷನ್ ಇದೆ. ಯಾವ ಹಸು ಸತ್ತೋಯ್ತೋ ಅದರ ಮಗಳ ಬಗ್ಗೆನೇ ನೀವು ಮಾತಾಡ್ತಿದ್ದೀರಾ, ಅದರ ಮಗುಗೆ ಈ ಥರ ಸ್ವಭಾವ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀರೋ ಅಥವಾ ಬೇರೆ ಹಸುನೋ ಗೊತ್ತಾಗಲಿಲ್ಲ. ಒಂದು ವೇಳೆ ಅದೇ ಹಸು ಆಗಿದ್ರೂ ಅದಕ್ಕೆ ಜೆನೆಟಿಕ್ ಆಗಿ ಬಂದಿರೋವಂಥ ಸಹಜ ಗುಣಗಳಿರುತ್ತೆ. ಮನುಷ್ಯರಲ್ಲೂ ಅಷ್ಟೇ, ಬೇರೆ ಈಗ ನೋಡಿ ರೂಪ ಆಗಲಿ, ಆಕಾರ ಆಗಲಿ, ಕಲರ್ ಆಗಲಿ, ಯಾವುದೋ ಒಂದು ಬೆಕ್ಕು ನಾಯಿ ಏನೇ ಇದ್ರೂ ಅದರ ತಂದೆ ತಾಯಿಗಳಲ್ಲಿರೋ ಜೆನೆಟಿಕ್ ವಿಷಯಗಳೇನೇ ಇದ್ದರೂ ಅದಕ್ಕೆ ಬರುತ್ತೆ. ಕ್ಯಾರೆಕ್ಟರ್ಸು ಕೂಡ ಅದ್ರ ಪ್ರಕಾರನೇ ಕೆಲವೊಂದು ಬರುತ್ತೆ. ಜೆನೆಟಿಕ್ ಆಗಿ ಸಾಧ್ಯತೆ ಇದೆ, ಅನುವಂಶಿತೆಯಾಗಿ. ಅದು ಅನುವಂಶೀಯತೆ ಅನ್ನೋದು ಕೂಡ ಫಿಸಿಕಲ್ ಲೆವೆಲಲ್ಲಿ ನಡೆಯುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ಲೆವೆಲಲ್ಲಿ ಅದೇ ಆತ್ಮ ಬರುತ್ತೆ ಅನ್ನೋದು ಅಸಾಧ್ಯದ ಮಾತು. ಹಾಗಾಗಿ ಇದು ಮತ್ತೆ ಅವರೇ ಬರ್ತಾರೆ ಅಂತ ನೀವು ಅಂದ್ಕೊಂಡಿರೋದು ಅದು ನಮ್ಮ ಮನಸ್ಸಿನ ಭಾವನೆ. ನಮಗೆ ಅತಿಯಾದ ಅಟ್ಯಾಚ್ಮೆಂಟ್ ಅವುಗಳ ಜೊತೆ, ಯಾವುದೇ ಒಂದು ವ್ಯಕ್ತಿಯ ಜೊತೆ, ಪ್ರಾಣಿಯ ಜೊತೆ ಅತಿಯಾದ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕೆಲವು ಏನಾದರೂ ಗುಣಗಳು ಮ್ಯಾಚ್ ಆದರೂ ಕೂಡ ನಮಗೆ ಒಂದು ನಮ್ಮಲ್ಲಿ ತೀವ್ರವಾದ ಆಸೆ ಇರುತ್ತೆ, ಅದೇ ಬರಬೇಕು ನನ್ನ ಹತ್ರ. ಹಾಗಿರುವಾಗ ಅವರ ಸ್ವಲ್ಪ ಗುಣಗಳು ಜೆನೆಟಿಕ್ ಲೆವೆಲಲ್ಲಿ ಸ್ವಲ್ಪ ಮ್ಯಾಚ್ ಆದರೂ ಕೂಡ ನಾವು ಅದು ಅವರೇ ಅಂತ ಅಂದ್ಕೊಂಡ್ಬಿಡ್ತೀವಿ. ಹಾಗೆ ಸಾಧ್ಯ ಇಲ್ಲ. ಮನುಷ್ಯರಾಗಿ ಹುಟ್ಟಿರೋರು ಮತ್ತೆ ಮನುಷ್ಯರಾಗೇ ಹುಟ್ಟು ಬರ್ತಾರೆ ಅನ್ನೋದು ಕೂಡ ಅಸಾಧ್ಯ. ಹಾಗಾಗಿ ಪ್ರಾಣಿಗಳಲ್ಲೂ ಅದೇ ಥರ ಇರುತ್ತೆ. ಬೇರೆ ಬೇರೆ ಫಾರ್ಮ್ನ ಪಡೆಯೋದ್ರಿಂದ ಅದೇ ಹುಟ್ಟಿ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಸೈಂಟಿಫಿಕ್ ಆಗಿ ರಿಸರ್ಚ್ ಆಗಬೇಕಾಗಿದೆ. ಅದೇ ಹುಟ್ಟಿ ಬರೋದಕ್ಕೆ ಕಾರಣ ಏನು? ಒಂದು ವೇಳೆ ತುಂಬ ಅಟ್ಯಾಚ್ಮೆಂಟ್ ಇದೆ, ಅದಕ್ಕಾಗಿ ನಾವು ಅಂದ್ಕೊಳ್ತಿದ್ದೀವಿ ಅಂತ ಅದು ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ಫಾರ್ಮ್ನ ಅದು ತಗೋಬೇಕು ಅಂದರೆ ಅದಕ್ಕೆ ಬೇರೆ ಏನಾದರೂ ಬಲವಾದ ಕಾರಣಗಳಿದ್ದರೆ ಸಾಧ್ಯ ಆಗುತ್ತೆ. ಇಲ್ಲಿವರೆಗೂ ತಿಳ್ಕೊಂಡಿರೋ ಪ್ರಕಾರ, ವೇದದಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಇದು ಮತ್ತೆ ಮತ್ತೆ ಪುನರ್ಜನ್ಮ ಆಗುತ್ತೆ. ಆದರೆ ಪುನರ್ಜನ್ಮ ಮನುಷ್ಯರಿಗೆ ಮನುಷ್ಯರಾಗೇ ಆಗುತ್ತೆ, ಪ್ರಾಣಿಗಳಿಗೆ ಮತ್ತೆ ಸೇಮ್ ಅದೇ ಪ್ರಾಣಿ ಫಾರ್ಮೇ ಸಿಗುತ್ತೆ ಅನ್ನೋದು ಅಸಾಧ್ಯದ ಮಾತು. ಅದು ಅಲ್ಲದೆ ನಮ್ಮ ಪ್ರಾರ್ಥನೆ ಅವರನ್ನು ತಲುಪುತ್ತಾ ಅಂತ ಕೇಳಿದ್ದೀರಾ, ಇದು ಕೂಡ ಅಸಾಧ್ಯ ಶ್ವೇತಾ ಅವರೇ. ಯಾಕೆ ಅಂದರೆ ಯಾರಾದರೂ ನಮ್ಮ ಪ್ರೀತಿ ಪಾತ್ರರು ಸತ್ತು ಹೋದ್ಮೇಲೆ, ಯಾರೇ ಒಬ್ಬರ ಸಾವು ಅಂತ ಆದಮೇಲೆ ಈ ಶರೀರ ಇಂದ್ರಿಯ ಮನಸ್ಸು ಅನ್ನೋ ಟೂಲಲ್ಲಿ, ಅನ್ನೋ ಉಪಕರಣದಲ್ಲಿ ಇರುವಾಗ ಮಾತ್ರ ಅವರೇನಾದರೂ ಕಾರ್ಯ ಮಾಡೋದಕ್ಕೆ ಸಾಧ್ಯ. ಕಾರ್ಯ ಅಂದರೆ ಏನು? ಯಾವುದೇ ಒಂದು ಆತ್ಮ ಈ ಶರೀರ ಇಂದ್ರಿಯ ಮನಸ್ಸುಗಳನ್ನು ಬಿಟ್ಟು ಹೋದ ಮೇಲೆ ಅದು ಕ್ರಿಯೆ ಪ್ರತಿಕ್ರಿಯೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡೋದಾಗಿದ್ದರೆ ನಮಗೆ ಶರೀರ ಇಂದ್ರಿಯ ಮನಸ್ಸನ್ನು ಪಡೆಯೋ ಅಗತ್ಯನೇ ಇರ್ತಾ ಇರಲಿಲ್ಲ. ಎಲ್ಲ ಆತ್ಮಗಳು ಹಾಗೆ ಕೆಲಸ ಮಾಡಬಹುದಾಗಿತ್ತು. ಆ ಥರ ಮಾಡೋದಕ್ಕೆ ವಿಶ್ವಚೇತನ ಶಕ್ತಿ ಅಂದರೆ ಆ ಭಗವತ್ ಶಕ್ತಿ, ಪರಮಾತ್ಮ ಶಕ್ತಿಗೆ ಮಾತ್ರ ಸಾಧ್ಯ. ಅದಕ್ಕೆ ಆ ಭಗವತ್ ಶಕ್ತಿಗೆ ಯಾವುದೇ ಟೂಲ್ನ ಅವಶ್ಯಕತೆ ಇಲ್ಲ. ಯಾವುದೇ ಟೂಲ್ ಮೇಲೆ ಡಿಪೆಂಡ್ ಆಗಿ ಅದು ಕೆಲಸ ಮಾಡಲ್ಲ. ಅದಕ್ಕೆ ಶರೀರ ಇಂದ್ರಿಯ ಮನಸ್ಸುಗಳು ಬೇಕಾಗಿಲ್ಲ. ನೋಡೋದಕ್ಕೆ ಕಣ್ಣು ಬೇಕಾಗಿಲ್ಲ, ಕೇಳೋದಕ್ಕೆ ಕಿವಿ ಬೇಕಾಗಿಲ್ಲ. ಆ ಥರ ಶಕ್ತಿ ಇರೋದ್ರಿಂದ ಮಾತ್ರ ನಾವು ಆ ಭಗವಂತನನ್ನು ಸರ್ವಶಕ್ತ ಅಂತ ಕರಿತೀವಿ. ನಮಗೂ ಅಷ್ಟೇ ಶಕ್ತಿ ಇಲ್ಲ. ಆತ್ಮಗಳಿಗೆ ಅಂದರೆ ಜೀವಾತ್ಮರಿಗೆ ತುಂಬ ಲಿಮಿಟೆಡ್ ಶಕ್ತಿಗಳಿದೆ. ನಮಗೇನಾದರೂ ಕೆಲಸ ಮಾಡಬೇಕು ಅಂದರೆ ಈ ಶರೀರ ಇಂದ್ರಿಯ ಮನಸ್ಸು ಅನ್ನುವಂಥ ಟೂಲ್ ಅಂದರೆ ಉಪಕರಣ ಬೇಕೇ ಬೇಕು. ಇದಿಲ್ಲದೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಒಂದು ಸಾರಿ ಇದರಿಂದ ಆಚೆ ಹೋದ್ಮೇಲೆ ಅದಕ್ಕೇನೂ ಗೊತ್ತಾಗಲ್ಲ ಆತ್ಮಕ್ಕೆ.
ಅಂದರೆ ಅದು ಯಾವುದನ್ನು ಕೇಳಿಸ್ಕೊಳ್ಳಲ್ಲ, ಏನನ್ನು ನೋಡೋಕ್ಕಾಗಲ್ಲ, ಏನನ್ನು ತಗೊಳಕ್ಕಾಗಲ್ಲ, ಏನು ರಿಯಾಕ್ಟ್ ಮಾಡೋದಕ್ಕಾಗಲ್ಲ. ಆ ಆತ್ಮ ಅನ್ನೋದು ನಮ್ಮ ಸುತ್ತಮುತ್ತಲೇ ಇದ್ರೂ ಕೂಡ ಯಾವುದೇ ಕ್ರಿಯೆ ಪ್ರತಿಕ್ರಿಯೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡೋ ಪ್ರಾರ್ಥನೆ ಅವರವರೆಗೂ ತಲುಪೋದಿಲ್ಲ. ಶರೀರ ಇರುವಾಗ ಮಾತ್ರ ಈ ಕೆಲಸಗಳೆಲ್ಲ ಆಗೋದು. ಒಂದು ವೇಳೆ ಹಾಗೇ ಎಲ್ಲ ಮಾಡೋ ಹಾಗಿದ್ದಿದ್ರೆ ನಾವು ಮಾಡೋ ಶ್ರಾದ್ದ, ಕರ್ಮ, ಪಿಂಡ ಇಡೋದು, ಇದೇನೆಲ್ಲ ನಾವು ಊಟ ಕೊಡೋದು ಅಂತ ಮಾಡ್ತೀವೋ, ಹಾಲು ತುಪ್ಪ ಏನೆಲ್ಲ ಮಾಡ್ತಾರೆ ಅವರವ್ರ ಸಂಪ್ರದಾಯದಲ್ಲಿ ಒಂದೊಂದೆಲ್ಲ ಇರುತ್ತೆ ಪದ್ಧತಿಗಳು, ಅದೆಲ್ಲ ಮಾಡೋದಕ್ಕೆ ತುಂಬ ಅರ್ಥ ಇರೋದು. ಹಾಗೇನೂ ಆತ್ಮ ತಗೊಳಕ್ಕೆ ಸಾಧ್ಯ ಇಲ್ಲ. ಆತ್ಮಗಳಿಗೆ ಈ ಶರೀರ, ಇಂದ್ರಿಯ, ಮನಸ್ಸು ಇಲ್ಲದೆ ಭೋಗ ಅನ್ನೋದು ಸಾಧ್ಯ ಇಲ್ಲ. ಯಾವುದೇ ಒಂದನ್ನು ಭೋಗಿಸೋದಕ್ಕೆ ಸಾಧ್ಯ ಇಲ್ಲ ಅದು. ಹಾಗಾಗಿ ನಾವು ಮಾಡೋ ಪ್ರಾರ್ಥನೆ ಅವರವರೆಗೂ ತಲುಪೋದಿಲ್ಲ. ನಮ್ಮ ಮನಸ್ಸಿಗೆ ಅದು ಸಮಾಧಾನ ಕೊಡುತ್ತೆ ಅನ್ನೋದಾದರೆ ಆ ಥರ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅವರಿಗೆ ಅದು ತಲುಪೋ ಸಾಧ್ಯ ಇಲ್ಲ. ಅವರು ಬಂದು ನಮಗೆ ಸಹಾಯ ಮಾಡ್ತಾರೆ ಅನ್ನೋದು ಅಸಾಧ್ಯದ ಮಾತು. ಹಾಗೆ ಮಾಡೋ ಹಾಗಿದ್ದಿದ್ರೆ ಯಾರಿಗೂ ಜನ್ಮ ತಗೋಬೇಕಾದ ಅವಶ್ಯಕತೆನೇ ಇರ್ತಿರಲಿಲ್ಲ. ಈ ಥರ ಕರ್ಮ ಫಲಗಳಿಗೆ ಅರ್ಥನೇ ಇರ್ತಾ ಇರಲಿಲ್ಲ. ಅದರ ಫಲವಾಗಿ ನಮಗೆ ಈ ಥರ ಎಲ್ಲ ಶರೀರಗಳು ಸಿಗುತ್ತೆ, ನಾವು ಬೇರೆ 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 ಪ್ರಾಣಿಗಳಾಗಿ ಹುಟ್ತೀವಿ, ಮನುಷ್ಯರಾಗಿ ಹುಟ್ತೀವಿ ಅನ್ನೋ ಭಯನೂ ಯಾರಿಗೂ ಇರ್ತಾ ಇರಲಿಲ್ಲ. ಹಾಗೆ ಎಲ್ಲ ಆತ್ಮಗಳು ಕೆಲಸ ಮಾಡಬಹುದಾಗಿತ್ತು. ಆ ಥರ ಯಾವುದೇ ವ್ಯವಸ್ಥೆ ಇಲ್ಲ. ವೇದದಲ್ಲಿ ಏನು ಹೇಳುತ್ತೆ ಅಂದರೆ ಆತ್ಮಕ್ಕೆ 3 ಸ್ಥಿತಿ ಇರುತ್ತೆ: ಅನುಶಾಹಿ, ಅಭಿಮಾನಿ ಮತ್ತು ಮೋಕ್ಷ ಸ್ಥಿತಿ ಅಂತ. ಆ ಸ್ಥಿತಿಗಳ ಬಗ್ಗೆ ವಿವರವಾಗಿ ನಿಮಗೆ ಯಾವುದಾದ್ರೂ ವಿಡಿಯೋ ಮಾಡ್ತೀನಿ. ಇದು ಯಾವುದು ಸಾಧ್ಯ ಇಲ್ಲ. ಹಾಗಾಗಿ ನೀವು ನಿಮ್ಮ ಮನಸ್ಸಿಗೆ ಸಂತೋಷ ಸಿಗೋದಾದರೆ ಸತ್ತೋಗಿರೋರು, ನಮ್ಮ ಪ್ರೀತಿ ಪಾತ್ರರು, ನಮ್ಮ ಅಗಲಿರೋರು ಯಾರಿರ್ತಾರೋ ಅವರ ನೆನಪಿನಲ್ಲಿ ನಾವು ಕೆಲವು ಕೆಲಸಗಳನ್ನು ಮಾಡಬಹುದು, ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಆ ಕಾರ್ಯಗಳು ಏನು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ಸೂಚಿಸ್ತೀನಿ. ಶೂದ್ರರಿಗೆ ವಿದ್ಯೆ ದಕ್ಕೋದಿಲ್ಲ ಅಂತ ಹೇಳ್ತಾರೆ, ನಿಜಾನಾ ಮೇಡಮ್ ಅಂತ ಓಂಕಾರ ಮೂರ್ತಿ ಅನ್ನೋರು ಕೇಳಿದ್ದಾರೆ. ಖಂಡಿತ ಇಲ್ಲ, ಆ ಥರ ಯಾವುದೇ ವಿಚಾರ ಇಲ್ಲ. ಇಷ್ಟಕ್ಕೂ ಶೂದ್ರರು ಅಂದರೆ ಯಾರು? ವೇದಗಳಲ್ಲಿ ಜಾತಿ ಪದ್ಧತಿ ಇಲ್ಲ, ವರ್ಣ ವ್ಯವಸ್ಥೆ ಇದೆ ಅನ್ನೋದನ್ನು ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ವರ್ಣ ಅಂದರೆ ಏನು ಅದನ್ನು ಕೂಡ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ವರ್ಣ ಅಂದರೆ ಕನ್ನಡದಲ್ಲಿ ಬಣ್ಣ ಅಂತ ನಾವು ಅಂದ್ಕೊಳ್ತೀವಿ. ಬಣ್ಣ ವ್ಯವಸ್ಥೆ ಅಂದ್ರೂ ಕೂಡ ಅದು ಒಂಥರ ಜಾತಿ ವ್ಯವಸ್ಥೆನೇ ಆಗೋಯ್ತು. ಅಂದರೆ ಆವಾಗೆಲ್ಲ ಬಣ್ಣದಿಂದಾನೇ ಎಷ್ಟೋ ಜನನ್ನ ನಾವು ಭೇದ ಭಾವ ಮಾಡ್ತಾ ಇದ್ವಿ. ಅಂದರೆ ಭೇದ ಭಾವ ಮಾಡ್ತಿದ್ರು. ಕಪ್ಪು ಇರೋರಿಗೆಲ್ಲ ಈ ಥರ ದ್ರಾವಿಡರು, ಕೆಂಪುಗೆ ಬೆಳ್ಳಗಿರೋರೆಲ್ಲ ಆರ್ಯರು, ಅವರು ಶ್ರೇಷ್ಠ, ಆರ್ಯರು ಶ್ರೇಷ್ಠ, ದ್ರಾವಿಡರೆಲ್ಲ ತುಂಬ ಕನಿಷ್ಠ ಅನ್ನೋ ಲೆವೆಲಲ್ಲಿ, ಅಂದರೆ ಕಪ್ಪುಗಿರೋರ್ನೆಲ್ಲ ಕೀಳು ಅನ್ನೋ ಮಟ್ಟದಲ್ಲಿ ನೋಡ್ತಾ ಇದ್ರು. ಹೀಗೆ ವರ್ಣ ವ್ಯವಸ್ಥೆ ಅಂದರೆ, ಈ ವೇದಗಳಲ್ಲಿರೋದು ವರ್ಣ ವ್ಯವಸ್ಥೆ ಅಂದರೆ ಇದೇ ಬಣ್ಣದ ಮೇಲೆ ಡಿಸೈಡ್ ಮಾಡ್ತಾರೆ, ಕೀಳು ಮೇಲು ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ವರ್ಣ ಅಂದರೆ ಹಾಗಲ್ಲ. ವ್ರೀ ವರ್ಣೆ ಅನ್ನೋ ಮೂಲ ಧಾತುವಿನಿಂದ ವರ್ಣ ಅನ್ನೋ ಪದ ಬರುತ್ತೆ ಅಂತ ತುಂಬ ಸರಿ ಹೇಳಿದ್ದೀನಿ. ತುಂಬ ಡೀಪಾಗಿ, ಸರಿಯಾಗಿ, ಆಳವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ವರ್ಣ ಅಂದರೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ಅರ್ಥ. ವೇದ ಭಾಷೆಯಲ್ಲಿ ವರ್ಣ ಅಂದರೆ ಆಯ್ಕೆ ಮಾಡ್ಕೊಳ್ಳೋದು ಅಂತ. ಅಂದರೆ ನಮ್ಮ ಗುಣ, ಕರ್ಮ, ಸ್ವಭಾವ, ಸಾಮರ್ಥ್ಯದ ಮೇಲೆ ನಾವು ಯಾರು ಅನ್ನೋದನ್ನು ನಾವೇ ಆಯ್ಕೆ ಮಾಡ್ಕೋಬಹುದು. ಈಗ ನಿಮಗೆ ಓದೋದ್ರಲ್ಲಿ, ಅಂದರೆ ಈ ವೇದಗಳನ್ನು, ಜ್ಞಾನ, ಯಾವುದೇ ಜ್ಞಾನ ಪಡ್ಕೊಳ್ಳೋದ್ರಲ್ಲಿ ಆಸಕ್ತಿ ಇದೆ, ಅದ್ರ ಬಗ್ಗೆನೇ ನಿಮ್ಗೆ ಹೆಚ್ಚಾದ ಆಸಕ್ತಿ ಇದೆ, ಸಾಮರ್ಥ್ಯ ಇದೆ, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ, ಜ್ಞಾನ ಪಡ್ಕೊಳ್ತೀರಾ ಅಂದರೆ ನೀವು ಬ್ರಾಹ್ಮಣರು ಅಂತಾನೆ ಲೆಕ್ಕ. ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಯಾವುದೇ ಈ ಜ್ಞಾನವನ್ನು ಕೂಡ, ಶ್ರೇಷ್ಠವಾದ ಜ್ಞಾನವನ್ನು ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಬ್ರಹ್ಮ ಅಂದ ತಕ್ಷಣ ಮತ್ತೆ ಬ್ರಹ್ಮ ದೇವರು ಆ ಥರ ಅಲ್ಲ. ಬ್ರಹ್ಮಜ್ಞಾನ ಅಂದರೆ ಶ್ರೇಷ್ಠವಾದ, ಅತಿ ಹೆಚ್ಚು ಹಿರಿಯದಾದ ಅಂತ, ಎಲ್ಲರಿಗೂ ಮೇಲಿರೋ ದೊಡ್ಡ ಸ್ಥಾನವಂತ ಇರೋವಂಥ ಜ್ಞಾನ. ಆ ದೊಡ್ಡ ಜ್ಞಾನ, ಅತಿ ಶ್ರೇಷ್ಠವಾದ ಜ್ಞಾನನ ಬ್ರಹ್ಮ ಅಂತ ಹೇಳ್ತಾರೆ, ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಬೃಹಿ ವೃದ್ಧೌ ಅನ್ನೋ ಮೂಲ ಧಾತುವಿನಿಂದ ಈ ಒಂದು ಬ್ರಹ್ಮ ಅನ್ನೋ ಪದ ಬರುತ್ತೆ ಅಂತ ಕೂಡ ಎಷ್ಟೋ ಸರಿ ಹೇಳಿದ್ದೀನಿ. ಮತ್ತೆ ಇವನ್ನೆಲ್ಲ ವಿವರವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟ ಅಂದ್ಕೊಳ್ಳಿ. ವರ್ಣ ಅಂದರೆ ಆಯ್ಕೆ ಮಾಡ್ಕೊಳ್ಳೋದು. ನಿಮ್ಮದು ಯಾವ ಕ್ಯಾಟಗರಿ ಅನ್ನೋದನ್ನು, ಯಾವ ವರ್ಣ ಅನ್ನೋದನ್ನು ನೀವೇ ಆಯ್ಕೆ ಮಾಡ್ಕೋಬಹುದು. ನೀವು ಅದನ್ನೆಲ್ಲ ಹೇಳಬಹುದು. ನಿಮ್ಗೆ ಕಲಿಯೋ ಆಸಕ್ತಿ ಇದೆ, ಸಾಮರ್ಥ್ಯನೂ ಇದೆ ಅಂತಂದರೆ, ನಿಮ್ಮ ಗುಣ ಸ್ವಭಾವನೂ ಆ ಥರ ಇದೆ ಅಂದರೆ ನೀವು ಬ್ರಾಹ್ಮಣರು ಅಂತಲೇ ಲೆಕ್ಕ. ನೀವು ಅದರಲ್ಲಿ ಆಸಕ್ತಿ ತೋರಿಸ್ತಿದ್ದೀರಾ ಅಂದರೆ ನೀವು ಶೂದ್ರ ಹೇಗಾಗ್ತೀರಾ? ಶೂದ್ರ ಅಲ್ಲ ಅಂದಮೇಲೆ ನಿಮಗೆ ವಿದ್ಯೆ ದಕ್ಕೋದಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ವೇದಗಳಲ್ಲಿರೋದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವರ್ಣ ವ್ಯವಸ್ಥೆ. ಈ ವರ್ಣ ವ್ಯವಸ್ಥೆನೂ ಕೂಡ ಜಾತಿ ಪದ್ಧತಿ ಅಂತಾನೆ ಎಷ್ಟೋ ಜನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಜಾತಿ ಅಲ್ಲ, ವರ್ಣ ಅಂದರೆ ಆಯ್ಕೆ. ಅಜ್ಞಾನನ ದೂರ ಮಾಡೋನು ಬ್ರಾಹ್ಮಣ, ಅನ್ಯಾಯನ ದೂರ ಮಾಡೋನು ಕ್ಷತ್ರಿಯ, ಅಭಾವನ ದೂರ ಮಾಡೋನು ವೈಶ್ಯ, ಆಲಸ್ಯನ ದೂರ ಮಾಡೋನು ಶೂದ್ರ ಅಂತ.
ಅದು ಯಾರೇ ಆಗಿರಬಹುದು. ಇವತ್ತು ನಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀವಿ ಅಂತ ಇವತ್ತಿನ ನಾವು ನೋಡೋ ಜಾತಿ ಪ್ರಕಾರ ನಮ್ಮ ಜಾತಿ ಡಿಸೈಡ್ ಆಗೋದಿಲ್ಲ. ನಮ್ಮೆಲ್ಲರದು ಮನುಷ್ಯ ಜಾತಿ ಮಾತ್ರ. ನಮ್ಮ ಗುಣಕರ್ಮ ಸ್ವಭಾವದ ಮೇಲೆ, ಸಾಮರ್ಥ್ಯದ ಮೇಲೆ ನಾವ್ಯಾರು ಅನ್ನೋದನ್ನು ನಾವೇ ಆಯ್ಕೆ ಮಾಡ್ಕೋಬಹುದು. ಗುರುಕುಲಗಳಲ್ಲಿ ಈ ವಿಷಯ ಡಿಸೈಡ್ ಆಗ್ತಾ ಇತ್ತು. ಅವರ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಸಮಾವರ್ತನ ಅಂತ ಮಾಡ್ತಾ ಇದ್ರು. ಇವತ್ತಿನ ಕಾನ್ವೊಕೇಶನ್ ಅಂತ ಏನು ಹೇಳ್ತೀವೋ ಡಿಗ್ರಿ ಮುಗಿದ ಮೇಲೆ, ಆ ಥರ ಇಡೀ ಪ್ರಪಂಚಕ್ಕೆ ನಾವು ಯಾರನ್ನ ಕೊಡ್ತಾ ಇದ್ದೀವಿ ಅಂತ. ಯಾಕೆ ಅಂದರೆ ಗುರುಕುಲದಲ್ಲಿ ಸಮಗ್ರ ಶಿಕ್ಷಣ ನಡೀತಾ ಇರೋದ್ರಿಂದ ಪ್ರತಿ ಕ್ಷಣ ಆಚಾರ್ಯರು ಆ ಮಕ್ಕಳ ಜೊತೆಗಿದ್ದು ಅವರ ಸ್ವಭಾವ, ಗುಣ, ಕರ್ಮ, ಸಾಮರ್ಥ್ಯ ಎಲ್ಲನೂ ತಿಳ್ಕೊಳ್ತಾ ಇದ್ರು. ಅವರ ಆಸಕ್ತಿನೂ ತಿಳ್ಕೊಳ್ತಾ ಇದ್ರು. ಹಾಗಾಗಿ ಇವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಯಾರು ಯಾವುದರಲ್ಲಿ ಸಮರ್ಥರಿದ್ದಾರೆ, ಇವರ ಗುಣ, ಕರ್ಮ, ಸ್ವಭಾವಗಳೇನು ಅನ್ನೋದ್ರ ಮೇಲೆ ಯಾರು ಬ್ರಾಹ್ಮಣ, ಯಾರು ಕ್ಷತ್ರಿಯ, ಯಾರು ವೈಶ್ಯ, ಯಾರು ಶೂದ್ರ ಅನ್ನೋದನ್ನು ಡಿಸೈಡ್ ಮಾಡ್ತಾ ಇದ್ರು. ಅದೇ ಪ್ರಕಾರ ಇಷ್ಟು ಜನರನ್ನ ನಾವು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ. ಇವರು ಬ್ರಾಹ್ಮಣ, ಇವರು ಕ್ಷತ್ರಿಯ, ಇಷ್ಟು ಜನ ವೈಶ್ಯರು, ಇಷ್ಟು ಜನ ಶೂದ್ರರು ಅಂತ ಹೇಳ್ತಾ ಇದ್ರು. ಅದು ಅವರ ಆಯ್ಕೆನೇ ಹೊರತು ಅವರು ಹುಟ್ಟಿನಿಂದ ಬರುವಂಥದ್ದಲ್ಲ. ಹುಟ್ಟಿನಿಂದ ಬರುವಂಥದ್ದು ಒಂದೇ ಜಾತಿ, ಅದು ಮಾನವ ಜಾತಿ ಅಷ್ಟೇ. ಬೇರೆ ಬೇರೆ ಪ್ರಾಣಿಗಳಿಗಾದರೆ ನಾವು ಹೇಳಬಹುದು ಇದು ಬೆಕ್ಕಿನ ಜಾತಿ, ಇದು ನಾಯಿ ಜಾತಿ, ಇದು ಕತ್ತೆ ಜಾತಿ ಅಂತ. ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದಮೇಲೆ ಮನುಷ್ಯ ಜಾತಿ ಒಂದೇ ಜಾತಿ ಇರೋದು, ಇನ್ಯಾವುದೇ ಜಾತಿ ಇಲ್ಲ. ಜನಿ ಪ್ರಾದುರ್ಭಾವೇ ಅನ್ನೋ ಮೂಲ ಧಾತುವಿನಿಂದ ಜಾತಿ ಅನ್ನೋ ಪದ ಬರುತ್ತೆ. ಅದರ ಅರ್ಥ ಏನು ಅಂದರೆ ಹುಟ್ಟಿನಿಂದಾನೇ ಬರುವಂಥದ್ದು, ಯಾವತ್ತೂ ಬದಲಾಗದೇ ಇರುವಂಥದ್ದು, ಹುಟ್ಟಿದ ತಕ್ಷಣ ಕಂಡುಹಿಡಿಯುವಂಥದ್ದು. ಈ 3 ಅಂಶಗಳಿದ್ದರೆ ಅದನ್ನು ಜಾತಿ ಅಂತ ಹೇಳ್ತೀವಿ. ಅದಕ್ಕೊಂದು ಉದಾಹರಣೆ ಕೂಡ ಹೇಳಿದ್ದೆ. ಆಗ ತಾನೇ ಹುಟ್ಟಿರೋ 10 ಮಕ್ಕಳನ್ನ ಮಲಗಿಸಿದ್ರೆ ಒಂದು ಕಡೆ, ಇವ್ರು ಯಾವ ಜಾತಿ ಅಂತ ನಾವು ಹೇಳೋದಕ್ಕೆ ಸಾಧ್ಯನಾ? ಆಗ ತಾನೇ ಹುಟ್ಟಿರೋ 10 ಮಕ್ಕಳನ್ನ ತೊಗೊಂಡು ಬಂದು ನಾವು ಒಂದು ಕಡೆ ಮಲಗಿಸಿದ್ರೆ ಬ್ರಾಹ್ಮಣನ, ಕ್ಷತ್ರಿಯನ, ಇನ್ನೊಂದು ಬೇರೆ ಜಾತಿನ ಯಾವ ಜಾತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮನುಷ್ಯರ ಮಕ್ಕಳು ಅಂತ ಹೇಳಬಹುದು ಅಷ್ಟೇ. ಅದೇ ಒಂದು ಆಗ ತಾನೇ ಹುಟ್ಟಿದ ಮಗುವಿನ ಜೊತೆ ಒಂದು ಕೋಳಿ ಮರಿ, ಒಂದು ಕತ್ತೆ ಮರಿ, ಒಂದು ನಾಯಿ ಮರಿ, ಬೆಕ್ಕಿನ ಮರಿನ ಮಲಗಿಸಿದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಬೆಕ್ಕಿನ ಜಾತಿ, ಇದು ನಾಯಿ ಜಾತಿ, ಇದು ನಾಯಿ ಮರಿ, ಇದು ಕೋಳಿ ಮರಿ, ಇದು ಮನುಷ್ಯರ ಮರಿ ಅಂತ ಹೇಳ್ತೀವಿ. ಹೀಗೆ ಹುಟ್ಟಿದ ತಕ್ಷಣ ಗೊತ್ತಾಗುವಂಥದ್ದು, ಹುಟ್ಟಿನಿಂದಾನೇ ಬರುವಂಥದ್ದು, ಯಾವತ್ತೂ ಬದಲಾಗದೆ ಇರುವಂಥದ್ದು, ಅದನ್ನು ನಾವು ಜಾತಿ ಅಂತ ಹೇಳ್ತೀವಿ. ಈಗ ಹೇಳಿ, ನಾವು ಮನುಷ್ಯರೆಲ್ಲ ಒಂದೇ ಜಾತಿನ ಅಥವಾ ನಮ್ಮಲ್ಲಿ ಜಾತಿಗಳಿದೆಯಾ ಅಂತ? ನಾವು ಪಡ್ಕೊಳ್ಳೋ ಕೆಪ್ಯಾಸಿಟಿನೇ ಹೊರತು, ನೀವು ವಿದ್ಯೆನ ಕಲಿಬೇಕು ಅಂದರೆ ಖಂಡಿತ ಕಲಿತು ಇದರಲ್ಲಿ ದೊಡ್ಡ ವಿದ್ವಾಂಸರು, ದೊಡ್ಡ ವಿದ್ವಾನರು, ಪಂಡಿತರು ಕೂಡ ನೀವು ಆಗಬಹುದು. ಯಾವುದೇ ರಿಸ್ಟ್ರಿಕ್ಷನ್ಸ್ ಯಾರಿಗೂ ಇಲ್ಲ. ಇದೆಲ್ಲ ಮಾಡ್ಕೊಂಡಿರೋದು ನಮ್ಮ ಮನುಷ್ಯರ ಕೆಲವು ಲಿಮಿಟೆಡ್ ಮೈಂಡಿಂದ. ಈ ಥರ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಫಸ್ಟ್ ಆಫ್ ಆಲ್ ಜಾತಿ ಅನ್ನೋದೇ ಇಲ್ಲ, ಅದು ಒಂದು ಸಾಮರ್ಥ್ಯ ಅಷ್ಟೆ. ಇಲ್ಲ ಅಂದರೆ ನಾವು ಡಾಕ್ಟರ್ ಮಗನ್ನ ಡಾಕ್ಟರ್ ಅಂತ ಅಂದ್ಕೊಳಕ್ಕಾಗತ್ತಾ? ಡಾಕ್ಟರ್ ಮಗ ಡಾಕ್ಟರ್ ಆಗಬಹುದು, ಅವ್ರಿಗೆ ಕೆಪ್ಯಾಸಿಟಿ ಇದ್ದು ಅವರು ಡಿಗ್ರಿ ಪಡ್ಕೊಂಡು ಅದನ್ನೆಲ್ಲ ಓದಿದ್ರೆ ಮಾತ್ರ ಡಾಕ್ಟರ್ ಆಗ್ತಾರೆ ಹೊರತು, ಡಾಕ್ಟರ್ ಮಗ ಡಾಕ್ಟರ್ ಹೊಟ್ಟೆಯಲ್ಲಿ ಹುಟ್ಟಿರೋದ್ರಿಂದ ಇವನು ಡಾಕ್ಟರ್ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಹಾಗೆ ಇದು ಕೂಡ ನಮ್ಮ ಸಾಮರ್ಥ್ಯ, ನಮಗೆ ಬೇಕಾಗಿರೋ ಫೀಲ್ಡನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಅದೇ ನಮ್ಮ ವರ್ಣ ಆಗುತ್ತೆ ಹೊರತು ಜಾತಿ ಆಗೋದಿಲ್ಲ. ಹಾಗಾಗಿ ನೀವು ಖಂಡಿತ ಯಜೋಪವಿತ ಧಾರಣೆಯನ್ನು ಮಾಡಬಹುದು. ಹಾಗೆ ನೀವು ಖಂಡಿತ ವೇದಾಧ್ಯಯನ ಮಾಡಬಹುದು. ಎಲ್ಲರಿಗೂ ದಕ್ಕತ್ತೆ. ಮನುಷ್ಯರಿಗಾಗಿಯೇ ವೇದಗಳು ಇರೋದು. ಇನ್ಫ್ಯಾಕ್ಟ್ ಕಂಪಲ್ಸರಿ ಮನುಷ್ಯರಿಗಾಗಿ ವೇದಗಳಿರೋದು ಅಂತ ನಾನು ಇಷ್ಟು ಸರಿ ಹೇಳಿದ್ದೆ. ನೀವೆಲ್ಲರೂ ಅಧ್ಯಯನ ಮಾಡಬಹುದು. ಅದೇ ಪ್ರಯತ್ನದಲ್ಲೇ ನಮ್ಮ ಪರಂಪರಾ ಕೂಡ ಸೃಷ್ಟಿಯಾಗಿರೋದು. ನಮ್ಮ ಪರಂಪರಾದ ಮೂಲಕ ಆಸಕ್ತಿ ಇರೋರಿಗೆಲ್ಲ ವೇದಾಧ್ಯಯನ ಮಾಡಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಕೂಡ. ಇದರಲ್ಲಿ ನೀವು ಚೆನ್ನಾಗಿ ವೇದಗಳನ್ನು ಕಲಿಬಹುದು. ಪ್ರತಿಯೊಂದು ಮಂತ್ರ, ನಾನು ಹೇಳೋ ಮಂತ್ರನ ಬರ್ಕೊಂಡು ನೀವು ಪ್ರಾಕ್ಟೀಸು ಮಾಡಬಹುದು. ಮುಂಬರುವ ದಿನಗಳಲ್ಲಿ ಸಾಧ್ಯವಾದರೆ ಸಸ್ವರ ಸಮೇತ ಮಂತ್ರಗಳನ್ನು ಹೇಳ್ಕೊಡುವಂಥ ವ್ಯವಸ್ಥೆ ನನ್ನಿಂದ ಮಾಡೋಕ್ಕಾದರೆ ಮಾಡ್ತೀನಿ. ಅದನ್ನು ನೀವು ಕಲ್ತ್ಕೊಂಡು ನೀವೆಲ್ಲ ಜ್ಞಾನವನ್ನು ಪಡ್ಕೋಬಹುದು. ಅನಿತಾ ಜಯಚಂದ್ರ ಅನ್ನೋರು ಸತ್ಯಕಾಮ ಬುಕ್ಸನ್ನು ನಾನು ಓದ್ತಾ ಇದ್ದೀನಿ. ಅದರಲ್ಲಿ ಅವರು ತಾಂತ್ರಿಕ ಶಕ್ತಿಯಿಂದ ಏನೋ ದೇವರನ್ನು ನೋಡಿದ್ದಾರೆ ಎಷ್ಟೋ ಸಾರಿ. ನನಗೂ ಕೂಡ ಎಷ್ಟೋ ಸಾರಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಅನಿತಾ ಜಯಚಂದ್ರ ಅವರೇ, ಸತ್ಯಕಾಮ ಬುಕ್ಸ್ ಬಗ್ಗೆ ನನಗೇನು ಗೊತ್ತಿಲ್ಲ. ಅದನ್ನು ಆ್ಯಕ್ಚುಲಿ ಅದು ಏನು ಅಂತ ನೋಡೋ ಅಷ್ಟು ಸಮಯನೂ ನಂಗೆ ಸಿಗಲಿಲ್ಲ. ನಾನು ಅದನ್ನು ರಿಸರ್ಚ್ ಮಾಡ್ತೀನಿ. ಏನೇ ಆಗಿದ್ರೂ ಕೂಡ ಅದು ಬುಕ್ಸ್ ಬಗ್ಗೆ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಅದು ಏನೇ ಆಗಿದ್ರೂ ನಾವು ದೇವರನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ದೇವರನ್ನ ಏನೇ ಟೆಕ್ನಿಕ್ ಯೂಸ್ ಮಾಡಿದ್ರೂ ಫೀಲ್ ಮಾಡಬಹುದೇ ಹೊರತು ನೋಡೋದಕ್ಕಾಗಲ್ಲ. ನೋಡಬೇಕು ಅಂದರೆ ಒಂದು ಫಾರ್ಮ್ ಬೇಕು ನಮಗೆ. ಆ ಫಾರ್ಮೇ ಇಲ್ಲ. ಈಗ ನಮ್ಮ ಯೋಚನೆಗಳನ್ನು ನಾವು ನೋಡೋಕ್ಕಾಗತ್ತಾ? ನಮ್ಮ ಕಾನ್ಷಿಯಸ್ನೆಸ್ನ ನಾವು ನೋಡೋಕ್ಕಾಗತ್ತಾ? ಕಾನ್ಷಿಯಸ್ನೆಸ್ ಅನ್ನೋದು ಅರಿವು ಅಂತ ಹೇಳ್ತೀವಿ. ಆ ಅರಿವನ್ನು ನಾವು ನೋಡೋಕ್ಕೆ ಸಾಧ್ಯನಾ?
ಅಥವಾ ನಮಗೆ ಬೇಕಾದಷ್ಟು ಥರದ ಯೋಚನೆಗಳು ಬರುತ್ತೆ. ಆ ಯೋಚನೆಗಳನ್ನು ಹೇಳಬಹುದು, ಬರೆದು ತೋರಿಸಬಹುದು, ಇನ್ನೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡಬಹುದೇ ಹೊರತು ಅದನ್ನು ನೋಡೋಕ್ಕಾಗತ್ತೆ ಅಂದರೆ ಸಾಧ್ಯ ಇಲ್ಲ. ಅದೇ ರೀತಿ ಭಗವಂತ ಶಕ್ತಿ ಅನ್ನೋದು ಅದೊಂದು ಚೇತನ ಶಕ್ತಿ. ನಾವು ಆತ್ಮಗಳನ್ನೇ ನೋಡೋಕ್ಕಾಗಲ್ಲ ಅಂದಮೇಲೆ, ಆತ್ಮಗಳೇ ಇಂದ್ರಿಯ ಗೋಚರ ಅಲ್ಲ ಅಂದಮೇಲೆ ಆ ಭಗವಂತನ ನೋಡೋಕ್ಕೆ ಹೇಗೆ ಸಾಧ್ಯ? ಭಗವಂತನ ಫಾರ್ಮಲ್ಲಿದ್ದರೆ ನಾವು ಯಾವುದೇ ಏನೋ ಟೆಕ್ನಿಕ್ ಯೂಸ್ ಮಾಡಿ ನೋಡ್ತಾ ಇದ್ದೀವಿ ಅಂತ ಹೇಳಬಹುದು. ಈವನ್ ನೀವು ಕೂಡ ಎಷ್ಟೋ ಸಾರಿ ನಾನು ದೇವರನ್ನು ಫೀಲ್ ಮಾಡಿದ್ದೀನಿ ಅಂದರೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿದಿರೇ ಹೊರತು ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ನೀವೇನೇ ಸಾಧನೆ ಮಾಡಿದ್ರು, ಈವನ್ ತಪಸ್ಸು ಮಾಡಿದ್ರು, ಏನೇ ಮಾಡಿದ್ರು, ನಮ್ಮ ಋಷಿ ಮುನಿಗಳು ತಪಸ್ಸು ಮಾಡಿ ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಿದ್ರು ಅಂದರೆ ಅದನ್ನು ಫೀಲ್ ಮಾಡಬಹುದು, ಎಕ್ಸ್ಪೀರಿಯನ್ಸ್ ಮಾಡಬಹುದು. ನಮ್ಮ ಒಳಗಡೆನೇ ಭಗವಂತ ಇದ್ದಾನೆ, ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬಹುದೇ ಹೊರತು ದೇವರನ್ನು ಹಾಗೆ ನೋಡಬೇಕು ಅನ್ನೋಕ್ಕೆ ನಾವೆಷ್ಟೇ ಏನೇ ಮಾಡಿದ್ರೂ ನಮಗೆ ಕಣ್ಣುಗಳಿದೆ, ನಾವು ನೋಡಬಹುದು. ಆದರೆ ಅವನಿಗೆ ಒಂದು ಫಾರ್ಮ್ ಇಲ್ವಲ್ಲ, ಅವನಿಗೆ ಒಂದು ಆಕಾರ ಅನ್ನೋದು ಇಲ್ಲ ಅಂದಮೇಲೆ ಆ ನಿರಾಕಾರನ ನೀವು ಹೇಗಂತ ನೋಡ್ತೀರಾ? ಇಲ್ಲಿ ಪ್ರತಿಯೊಂದು ಕಣಕಣದಲ್ಲೂ, ನನ್ನ ಸುತ್ತಮುತ್ತಲಿರೋ ಗಿಡ, ಮರ, ಎಲೆ, ನಾರು, ಮಣ್ಣು, ಕಲ್ಲು ಎಲ್ಲದರಲ್ಲೂ ಕೂಡ ಆ ವಿಶ್ವಚೇತನ ಶಕ್ತಿ ಇದೆ, ಆ ಭಗವತ್ ಶಕ್ತಿ ಇದೆ. ಗ್ಯಾಪೇ ಇಲ್ದಿರೋ ಹಾಗೆ, ಒಂದು ಚೂರು ಜಾಗನೇ ಇಲ್ಲದೆ ಇರೋ ಹಾಗೆ ಎಲ್ಲ ಕಡೆನೂ ಆ ಶಕ್ತಿ ಆವರಿಸಿಕೊಂಡಿರುವಾಗ ಅದಕ್ಕೊಂದು ಆಕಾರ ಅಂತ ಇಲ್ಲ ಅಂದಮೇಲೆ ನಾವು ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆಮೇಲೆ ಈ ಬ್ರಹ್ಮಾಂಡದಲ್ಲಿ ಬರೀ ಭೂಮಿ ಅಂತ ನಾವು ಲೆಕ್ಕ ಹಾಕೊಳ್ತಿದ್ದೀವಿ. ಈಗ ನಾವು ದೇವ್ರು ನೋಡಬಹುದು ಅಂದರೆ ಭೂಮಿಯಲ್ಲಿ ನಮ್ಮ ಮೈಂಡಲ್ಲಿ ಆಯಿತು, ನಮ್ಮ ಮನಸ್ಸಲ್ಲಿ ಒಂದು ಆಕಾರ, ಒಂದು ಅವತಾರ ಅಂತ ಇರುತ್ತೆ. ಆ ಪ್ರಕಾರ ನಾವು ದೇವ್ರನ್ನ ನೋಡ್ತೀವಿ. ಹಾಗಾಗಿ ಅದೇ ಥರ ನಾವು ದೇವ್ರನ್ನ ನೋಡಬಹುದು ಅಂತ ಅಂದ್ಕೊಳ್ತೀವಿ. ನಾವು ಇಮ್ಯಾಜಿನ್ ಮಾಡಬಹುದೇ ಹೊರತು, ಈಗ ನಿಮ್ಗೆ ಯಾರೋ ಇಷ್ಟ ದೇವರು ಇರ್ತಾರೆ, ಒಂದು ವೆಂಕಟೇಶ್ವರನೋ ಗಣೇಶನೋ ಯಾರೋ, ಆ ಫಾರ್ಮಲ್ಲೇ ನಾನು ದೇವ್ರು ನೋಡಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಂಡು ನೀವು ನೋಡಬಹುದು. ಬಿಟ್ಟರೆ ದೇವರಿರೋದು ಫಾರ್ಮ್ಲೆಸ್ ಅಂದಮೇಲೆ ನಮಗೆ ಕಾಣಿಸೋದಕ್ಕೆ ಹೇಗೆ ಸಾಧ್ಯ? ಅದು ಈ ಭೂಮಿಯಲ್ಲೇ ಅಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ನಾವು ಯಾವ ರೂಪದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡಿರೋದು, ಬರೀ ಭೂಮಿಯಲ್ಲ. ಎಷ್ಟು ಗ್ಯಾಲಕ್ಸಿಗಳಿದೆ. ಆಬ್ಸರ್ವೇಬಲ್ ಯೂನಿವರ್ಸ್ ಅಂದ್ರೇ ನಾವು ಅದನ್ನೇ ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಆಬ್ಸರ್ವೇಬಲ್ ಯೂನಿವರ್ಸಲ್ಲಿ ಇರೋ ಎಷ್ಟೋ ನಮ್ಮ ಸೌರಮಂಡಲಗಳಲ್ಲಿ ಇನ್ನೊಂದು ಪ್ಲ್ಯಾನೆಟ್ನೇ ನಾವು ನೋಡೋಕ್ಕಾಗ್ತಿಲ್ಲ. ಇನ್ನು ಎಷ್ಟೋ ಸೌರಮಂಡಲಗಳಿದೆ, ಎಷ್ಟೋ ಗ್ಯಾಲಕ್ಸಿಗಳಿದೆ. ಅದೆಲ್ಲ ಜಾಗದಲ್ಲೂ ಆವರಿಸ್ಕೊಂಡಿರುವಂಥ ಅಷ್ಟೊಂದು ಅಗಾಧ ಶಕ್ತಿನ ನೀವು ಯಾವ ಫಾರ್ಮಲ್ಲಿ ನೋಡೋಕ್ಕೆ ಸಾಧ್ಯ? ಇದು ತುಂಬ ಲಾಜಿಕಲ್ ಆಗಿರುತ್ತೆ. ನಾವೇ ಯೋಚನೆ ಮಾಡಿ ನೋಡಬಹುದು. ಆವಾಗ ನಮ್ಗೆ ಅರ್ಥ ಆಗುತ್ತೆ ಹೇಗೆ ಸಾಧ್ಯ ಇದು ಅಂತ. ಇದು ಅಸಾಧ್ಯದ ಮಾತು. ಆದರೆ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ ಹೇಳ್ತೀನಿ. ಆ ಭಗವಂತನನ್ನು ನೋಡಬೇಕು ಅನ್ನೋ ಅಷ್ಟೊಂದು ಆಸಕ್ತಿ ನಮಗಿರೋದ್ರಿಂದ ನಾವು ನೋಡಬಹುದೇನೋ, ಒಂದು ಚಾನ್ಸಸ್ ಇದೆಯೇನೋ ಅಂತ ನಮ್ಗೆ ಅನಿಸೋದು ಸಹಜ. ಹಾಗಾಗಿ ನಾವು ಆ ಥರ ಕೇಳ್ತೀವಿ. ಬಟ್ ಎಕ್ಸ್ಪೀರಿಯನ್ಸ್ ಮಾಡೋದು ಅದಕ್ಕಿಂತ ಅದ್ಭುತವಾಗಿರುತ್ತೆ. ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಕಣದಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ ನಾವು ಆ ಭಗವಂತನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅದು ಅದ್ಭುತವಾಗಿರುತ್ತೆ. ಎಕ್ಸ್ಪೀರಿಯನ್ಸೇ ಸಾಕು. ಅದನ್ನು ನೋಡೋದಂತೂ ನಾವು ಅಸಾಧ್ಯ. ಆ ಶಕ್ತಿಯನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ತುಂಬ ಅಗಾಧವಾಗಿದೆ. ಎಷ್ಟು ಅಗಾಧ, ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಬ್ರಹ್ಮಾಂಡ ಎಷ್ಟಿದೆ ಅನ್ನೋದೇ ನಮಗಿನ್ನೂ ಗೊತ್ತಿಲ್ಲ. ಎಲ್ಲ ಕಡೆನೂ ವ್ಯಾಪಿಸಿರುವಂಥ ಅಗಾಧ ಶಕ್ತಿ ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಬೇರೆ ಯಾವುದರಲ್ಲಿ, ಯಾವುದೇ ಗ್ರಂಥದಲ್ಲಿ ಏನೇ ಹೇಳಿದರೂ ಕೂಡ ನಾವು ವೇದಗಳನ್ನು ಪರಮ ಪ್ರಮಾಣ, ಯಾಕೆಂದರೆ ವೇದಗಳಿಗಿಂತ ಪ್ರಾಚೀನವಾಗಿದ್ದು ಇನ್ಯಾವುದೂ ಇಲ್ಲ. ವೇದಗಳು ನೇರವಾಗಿ ಭಗವಂತನಿಂದ ಬಂದಿವೆ. ಪರೀಕ್ಷೆಗೆ ತನ್ನನ್ನು ತಾವು ಒಡ್ಡಿಕೊಂಡಿದೆ. ನೀವು ಯಾರು ಬೇಕಾದರೂ ಪರೀಕ್ಷೆ ಮಾಡಬಹುದು ವೇದಗಳನ್ನು. ಅದು ಎಕ್ಸಾಮಿನೇಷನ್ಗೆ, ಪರೀಕ್ಷೆಗೆ ಯಾವಾಗಲೂ ಸಿದ್ಧ ಆಗಿದೆ, ಲಾಜಿಕಲ್ ಆಗಿದೆ, ರ್ಯಾಷನಲ್ ಆಗಿದೆ, ಸೈಂಟಿಫಿಕ್ ಆಗಿರೋದ್ರಿಂದ ನಾವು ಅದನ್ನು ಮಾತ್ರ ಪರಮ ಪ್ರಮಾಣ ಅಂತ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಏನೇ ಇದ್ರೂ ನಾವು ಪ್ರತಿಯೊಂದನ್ನು ಲಾಜಿಕ್ಕಾಗಿ ಯೋಚನೆ ಮಾಡಿ ನೋಡಬೇಕು. ಇದು ನಾನು ಹೇಳ್ತಾ ಇದ್ದೀನಿ ಅಥವಾ ವೇದಗಳಲ್ಲಿ ಹಿಂಗೇನೋ ಹೇಳಿದೆ ಅಂತ ನಾನು ಹೇಳ್ತಿದ್ದೀನಿ ಅಂತ ನೀವು ಖಂಡಿತ ನಂಬಬೇಕಾಗಿಲ್ಲ. ನೀವೇ ಲಾಜಿಕಲ್ ಆಗಿ ಪರೀಕ್ಷೆ ಮಾಡಿ ನೋಡಬಹುದು. ವೇದಗಳಲ್ಲಿರೋ ನಾನು ಹೇಳೋ ಪ್ರತಿಯೊಂದು ವಿಷಯನೂ ನೀವೆಲ್ಲರೂ ಪರೀಕ್ಷೆ ಮಾಡಿ ನೋಡಬಹುದು. ನೀವೇ ಪರೀಕ್ಷೆ ಮಾಡಿ ಸತ್ಯನ ಕಂಡುಕೋಬಹುದು. ಹಿ ಈಸ್ ಫಾರ್ಮ್ಲೆಸ್ ಅನ್ನೋದನ್ನು ನಾನು ನಿಮ್ಗೆ ಹೇಳಾಗಿದೆ, ಅವನು ನಿರಾಕಾರ ಅನ್ನೋದನ್ನು ಹೇಳಾಗಿದೆ. ಆ ಒಂದು ಲೆಕ್ಕಾಚಾರದ ಮೇಲೆ ನೀವು ದೇವರನ್ನ ಹೇಗೆ ನೋಡೋಕ್ಕೆ ಸಾಧ್ಯ ಇಲ್ವಾ ಅಂತ ನೀವೇ ಕಂಡುಕೋಬಹುದು. ಇನ್ನು ವೇದಗಳಲ್ಲಿ ಆಹಾರದ ಬಗ್ಗೆ ಏನು ಹೇಳಿದೆ ಅಂತ ನರಸಿಂಹಮೂರ್ತಿಯವರು ಕೇಳಿದ್ದಾರೆ.
ಆಹಾರದ ಬಗ್ಗೆ ಅಂದರೆ ನಾನು ಸಸ್ಯಾಹಾರ ಮಾಂಸಾಹಾರದ ಬಗ್ಗೆ ಹೇಳಿ ಆಗಿದೆ. ಇನ್ನು ಆಹಾರದ ಬಗ್ಗೆ ಅಂದರೆ ಯಾವ ಥರ ಅಂದರೆ ನಾವು ಆಹಾರನ ಯಾವ ಟೈಮ್ಗೆ ಸ್ವೀಕರಿಸಬೇಕು ಅಂತನಾ, ಏನೆಲ್ಲ ಸ್ವೀಕರಿಸಬೇಕು ಅಂತನಾ, ಏನು ಕೇಳಿದ್ದಾರೆ ಅನ್ನೋದನ್ನು ಅವ್ರ ಹತ್ರ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಅದನ್ನು ಸಾಧ್ಯ ಆದರೆ ನೀವು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನರಸಿಂಹಮೂರ್ತಿಯವರೇ. ಇಲ್ಲ ಅಂದರೆ ಕಮೆಂಟಲ್ಲೂ ಕೂಡ ನಾನು ನಿಮ್ಮನ್ನು ಕೇಳ್ತೀನಿ. ಆದರೆ ವೇದಗಳಲ್ಲಿ ಒಂದು ದಿನಚರಿ ಅಂತ ಇದೆ, ವೈದಿಕ ದಿನಚರಿ ಅಂತ ಇದೆ. ಆ ವೈದಿಕ ದಿನಚರಿಯ ಪ್ರಕಾರ ನಾವು ಹೇಗೆ ನಡ್ಕೋಬೇಕು ಅನ್ನೋದಿದೆ. ಅದರಲ್ಲಿ ಆಹಾರದ ವ್ಯವಸ್ಥೆ ಕೂಡ ಇದೆ. ಅದರ ಪ್ರಕಾರ ನಾವು ಹೇಗೆ ಆಹಾರ ತಿನ್ನಬೇಕು ಅನ್ನೋದನ್ನು ನಿಮಗೆ ಹೇಳಬಹುದು. ಆಹಾರದ ಬಗ್ಗೆ ಏನು ಕೇಳ್ತಿದ್ದೀರಾ ಅಂತ ಸ್ಪಷ್ಟಪಡಿಸಿದ್ರೆ ನಾನು ಅದನ್ನು ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳಬಹುದು. ನಿಮ್ಮೆಲ್ಲರಿಗೂ ಅರ್ಥ ಆಗೋ ಹಾಗೆ ಇವತ್ತೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆದರೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೂ ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ. ಇದು ಇವತ್ತಿನ ಪ್ರಶ್ನೋತ್ತರ ಸಂಚಿಕೆ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳ ಜೊತೆ, ಸೈಂಟಿಫಿಕ್, ಲಾಜಿಕಲ್, ರ್ಯಾಷನಲ್ ವಿಚಾರಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.